ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 8ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಈ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಏನು ಅಂತಂದರೆ, ಯಾರ ಅಂತಃಕರಣ ಜ್ಞಾನ ವಿಜ್ಞಾನದಿಂದ ತೃಪ್ತವಾಗಿರುತ್ತೋ, ಯಾರ ಸ್ಥಿತಿ ವಿಕಾರ ರಹಿತವಾಗಿರುತ್ತೋ, ಯಾರ ಇಂದ್ರಿಯಗಳು ಕಂಪ್ಲೀಟಾಗಿ ಗೆಲ್ಲಲ್ಪಟ್ಟಿದೆಯೋ, ಮತ್ತು ಯಾರಿಗೆ ಕಲ್ಲು ಮಣ್ಣು ಮತ್ತು ಚಿನ್ನ ಸಮಾನವಾಗಿರುತ್ತೋ ಅಂಥ ಯೋಗಿ ಯುಕ್ತ ಅಂದರೆ ಭಗವಂತನ ಪ್ರಾಪ್ತಿಯಾಗಿರುವಂಥವನು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅನ್ನುವಂತಹ ಪದದಿಂದ ಯಾವ ಪುರುಷನ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು, ಅಂದರೆ ಯಾರನ್ನ ಅಲ್ಲಿ ಲಕ್ಷ್ಯದಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ. ಈಗ ನಾವು ಜ್ಞಾನ ವಿಜ್ಞಾನ ತೃಪ್ತಾತ್ಮರ ಇಲ್ಲ, ಯಾಕೆ? ನಮಗಿನ್ನೂ ತಿಳ್ಕೊಳ್ಳುವಂಥ ಆಸಕ್ತಿ ಇದೆ, ಅಂದರೆ ನಾವಿನ್ನೂ ಕಂಪ್ಲೀಟಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಸೊ ಉತ್ತರ ಏನು ಅಂತಂದರೆ, ಪರಮಾತ್ಮನ ನಿರ್ಗುಣ ನಿರಾಕಾರ ತತ್ವದ, ಭಗವಂತ ನಿರ್ಗುಣ ನಿರಾಕಾರ ಅನ್ನುವಂಥ ತತ್ವದ ಪ್ರಭಾವ ಮತ್ತು ಅದರ ಮಹಾತ್ಮ್ಯಗಳು ಇದು ಎಲ್ಲವನ್ನೂ ಕೂಡ ರಹಸ್ಯ ಸಹಿತ ಯಥಾರ್ಥ ಜ್ಞಾನವನ್ನು, ಇಲ್ಲಿ ನಿರ್ಗುಣ ನಿರಾಕಾರದ ತತ್ವದ ಬಗ್ಗೆ ತಿಳ್ಕೋಬೇಕು, ಪ್ರಭಾವ ಮತ್ತು ಮಹಾತ್ಮ್ಯಗಳು ಇದನ್ನು ರಹಸ್ಯ ಸಹಿತವಾಗಿ ಯಥಾರ್ಥ ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳುವಂಥ ಜ್ಞಾನವನ್ನು ಜ್ಞಾನ ಅಂತ ಕರೀತಾರೆ. ಇನ್ನು ವಿಜ್ಞಾನ ಅಂತಂದರೆ ಏನು? ಸಗುಣ ನಿರಾಕಾರ ಮತ್ತು ಸಾಕಾರ ತತ್ವದ, ಅಲ್ಲಿ ನಿರ್ಗುಣ ನಿರಾಕಾರ ಆಯಿತು. ಈಗ ಸಗುಣ ನಿರಾಕಾರ ಮತ್ತು ಸಾಕಾರ ತತ್ವದ ಲೀಲಾ ರಹಸ್ಯ, ಆ ಲೀಲೆ ನಡೀತಾ ಇದ್ದರೆ ಅದರ ರಹಸ್ಯ ಏನು, ಅದರ ಮಹತ್ವ ಏನು, ಅದರ ಗುಣ ಏನು, ಅದರ ಪ್ರಭಾವ ಏನು, ಇದೆಲ್ಲದರ ಬಗ್ಗೆ ಯಥಾರ್ಥ ಜ್ಞಾನ ಇರುತ್ತಲ್ಲ, ಅದನ್ನು ವಿಜ್ಞಾನ ಅಂತ ಕರೀತಾರೆ. ಈಗ ಜ್ಞಾನ ಅಂದರೆ ಏನು, ವಿಜ್ಞಾನ ಅಂದರೆ ಏನು ಕರೆಕ್ಟಾಗಿ ಅರ್ಥ ಆಯ್ತಾ? ಮೊದಲು ಭಗವಂತನ ನಿರ್ಗುಣ ನಿರಾಕಾರದ ತತ್ವ, ಪ್ರಭಾವ, ಮಹಾತ್ಮ್ಯ, ರಹಸ್ಯ ಇದನ್ನು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಹೇಳ್ತಾರೆ. ಇನ್ನು ಸಗುಣ ನಿರಾಕಾರ ಮತ್ತು ಸಾಕಾರ ತತ್ವದ ಲೀಲಾ ರಹಸ್ಯಗಳು, ಮಹತ್ವ, ಗುಣ, ಪ್ರಭಾವ ಇದನ್ನು ಸರಿಯಾಗಿ ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದಕ್ಕೆ ವಿಜ್ಞಾನ ಅಂತ ಹೇಳ್ತಾರೆ. ಯಾವ ಮನುಷ್ಯನಿಗೆ ಪರಮಾತ್ಮನ ನಿರ್ಗುಣ ಸಗುಣ ನಿರಾಕಾರ ಸಾಕಾರ ಈ ತತ್ವದ ಜ್ಞಾನ ಚೆನ್ನಾಗಿ ಆಗ್ಬಿಟ್ಟಿರುತ್ತೋ ಅವ್ರಿಗಿನ್ನೇನು ತಿಳ್ಕೊಳ್ಳೋದಕ್ಕಿರೋದಿಲ್ಲ, ಕರೆಕ್ಟಾಗಿ ಅದು ಹೇಗಿರುತ್ತೋ ಹಾಗೆ ತಿಳ್ಕೊಂಬಿಟ್ಟಿರ್ತಾರೋ, ಯಾರ ಅಂತಃಕರಣ ಮೇಲೆ ಹೇಳಿರುವಂಥ ಎರಡೂ ತತ್ವಗಳ ಯಥಾರ್ಥ ಜ್ಞಾನದಿಂದ ಅವರ ಅಂತಃಕರಣ ತೃಪ್ತವಾಗಿಬಿಟ್ಟಿದೆಯೋ, ಯಾರಲ್ಲಿ ಏನನ್ನೂ ತಿಳ್ಕೊಳ್ಳುವಂಥ ಇಚ್ಛೆನೇ ಉಳಿದಿಲ್ವೋ ಅವನು ಜ್ಞಾನ ವಿಜ್ಞಾನ ತೃಪ್ತಾತ್ಮನಾಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಅವನು ಸಗುಣ ಸಾಕಾರ ನಿರ್ಗುಣ ನಿರಾಕಾರ ಎಲ್ಲದರ ಬಗ್ಗೆನೂ ಅವನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿರ್ತಾನೆ. ಅವನಿಗೆ ತಿಳ್ಕೊಳ್ಳೋದಕ್ಕೆ ಇನ್ನೇನೂ ಉಳಿದಿರೋದಿಲ್ಲ ಮತ್ತು ಆಸೆನೂ ಇರೋದಿಲ್ಲ. ಅವನು ನಿಜವಾಗ್ಲೂ ಜ್ಞಾನ ವಿಜ್ಞಾನ ತೃಪ್ತಾತ್ಮನಾಗಿದ್ದಾನೆ. ಆದರೆ ನಮ್ಮಲ್ಲಿ ಇನ್ನೂ ಆ ತೃಪ್ತಿ ಬಂದಿಲ್ಲ. ಯಾಕೆ? ನಾವಿನ್ನೂ ಈಗ ತಿಳ್ಕೊಳ್ಳೋ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೋಸ್ಕರ ನಮಗೆ ಇನ್ನೂ ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಇದೆ. ಯಾವಾಗ ನಾವು ಎಲ್ಲವನ್ನ ತಿಳ್ಕೊಂಬಿಡ್ತೀವೋ ಆಗ ಇನ್ನೇನೂ ಉಳಿದಿಲ್ಲ ತಿಳ್ಕೊಳ್ಳೋದಕ್ಕೆ ಮತ್ತು ಆಸೆನೂ ಇರೋದಿಲ್ವೋ ಅದನ್ನು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತ ಹೇಳೋದು. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಕೂಟಸ್ಥ ಅನ್ನುವಂಥ ಪದದ ಅರ್ಥ ಏನು, ಯಾಕೆ ಇಲ್ಲಿ ಕೂಟಸ್ಥ ಅಂತ ಹೇಳಿದ್ದಾರೆ, ಅದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಈಗ ಅಕ್ಕಸಾಲಿಗರಾಗಿರ್ಬೋದು ಅಥವಾ ಕಮ್ಮಾರರಾಗಿರ್ಬೋದು, ಅವ್ರ ಹತ್ರ ಒಂದು ಕಬ್ಬಿಣದ ಗಟ್ಟಿಯಾದ ಒಂದು ಅಡಿಗಲ್ಲುವನ್ನು ಇರುತ್ತೆ, ಅದನ್ನು ಕೂಟ ಅಂತ ಕರೀತಾರೆ. ಅಂದರೆ ಅದ್ರ ಮೇಲೆ ಚಿನ್ನ ಬೆಳ್ಳಿ ಕಬ್ಬಿಣ ಇಂಥದನ್ನು ಇಟ್ಬಿಟ್ಟು ಅದನ್ನು ಸುತ್ತಿಗೆಯಿಂದ ಹೊಡಿತಾರೆ. ಆ ಹೊಡಿಬೇಕಾದ್ರೂ ಕೂಡ ಮತ್ತೆ 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 ಅದ್ರ ಮೇಲೆ ತುಂಬ ಏಟು ಬೀಳ್ತಾನೆ ಇರುತ್ತೆ. ಈಗ ಒಂದು ಕತ್ತಿಯನ್ನು ಚೂಪ್ ಮಾಡಬೇಕಾದ್ರೂ ಅದ್ರ ಮೇಲೆ ಇಟ್ಕೊಂಡು ಹೊಡಿತಾರೆ. ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಅದ್ರ ಮೇಲೆ ಇಟ್ಕೊಂಡು ಹೊಡಿತಾರೆ. ಅದನ್ನು ಒಡೆದು ಆ ಕಬ್ಬಿಣವನ್ನು ಸರಿ ಮಾಡ್ಕೊಳ್ತಾರೆ ಅಥವಾ ಚಿನ್ನ ಬೆಳ್ಳಿಯನ್ನು ಸರಿ ಮಾಡ್ತಾರೆ. ಆ ಎಲ್ಲ ಏಟು ಕೂಡ ಆ ಕೂಟಕ್ಕೆ ಬೀಳುತ್ತೆ, ಆಯಿತಾ? ಬೀಳ್ತಾ ಇದ್ದರೂ ಕೂಡ ಅದು ಅಲುಗಾಡೋದಿಲ್ಲ, ಅದು ಅಚಲವಾಗಿರುತ್ತೆ, ಒಂದೇ ಸಮಾನಾಗಿ ಅದು ನಿಂತಿರುತ್ತೆ. ಇದೇ ರೀತಿ
ಬೇರೆ ಬೇರೆ ರೀತಿಯ ದೊಡ್ಡ ದೊಡ್ಡ ದುಃಖಗಳು ಬರಬಹುದು. ನಮ್ಗೆ ಎಂಥ ಪರಿಸ್ಥಿತಿ ಬಂದರೂ ಕೂಡ, ಎಂಥ ದುಃಖಗಳು ಬಂದರೂ ಕೂಡ ಆ ಸ್ಥಿತಿಯಿಂದ ಸ್ವಲ್ಪವೂ ಕೂಡ ವಿಚಲಿತನಾಗದೇ ಇರುವಂಥ ಮನುಷ್ಯನ ಅಂತಃಕರಣದಲ್ಲಿ ಸ್ವಲ್ಪ ಕೂಡ ವಿಕಾರಗಳು ಏಳೋದಿಲ್ಲ. ಮತ್ತು ಸದಾ ಸರ್ವದಾ ಅಚಲ ಭಾವದಿಂದ ಅವನು ಸ್ವಲ್ಪನೂ ಅಲುಗಾಡದೆ ಹಾಗೆ ಇರ್ತಾನೆ. ಎಂಥ ಒಂದು ಪರಿಸ್ಥಿತಿನಾದರೂ ಬಂದ್ಬಿಡ್ಲಿ, ಎಂಥ ಒಂದು ಘಟನೆಗಳಾದರೂ ನಡೆದಿರಲಿ, ಅವನು ಸ್ವಲ್ಪ ಕೂಡ ವಿಚಲಿತನೇ ಆಗೋದಿಲ್ಲ. ಅಂಥ ಅಚಲ ಭಾವದಿಂದ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿರ್ತಾನಲ್ಲ, ಅವನನ್ನು ಕೂಟಸ್ಥ ಅಂತ ಹೇಳ್ತಾರೆ. ಹೇಗೆ ಕಬ್ಬಿಣದ ಮೇಲೆ ಎಷ್ಟೇ ಹೊಡೆತ ಬಿದ್ದರೂ ಆ ಕೂಟದ ಮೇಲೆ ಇಟ್ಕೊಂಡೇ ಅದ್ರ ಮೇಲೆ ಹೊಡೆಯೋದವರು, ಅದು ಹೊಡೆದಾಗ್ಲೂ ಅದು ಏನು ಅಲುಗಾಡೋದಿಲ್ವೋ, ಅದೇ ರೀತಿ ಇವನ ಜೀವನದಲ್ಲಿ ಎಷ್ಟೇ ದುಃಖ ಬರಲಿ, ಸುಖ ಬರಲಿ, ನೋವು ಬರಲಿ, ಎಂಥ ಪರಿಸ್ಥಿತಿಗಳೇ ಬಂದಿರಲಿ, ಅವನು ಸ್ವಲ್ಪ ಕೂಡ ವಿಚಲಿತನೂ ಆಗೋದಿಲ್ಲ. ಅವನ ಮನಸ್ಸಿನ ಒಳಗಡೆ ವಿಕಾರಗಳು ಕೂಡ ಬರೋದಿಲ್ಲ. ಅವನು ಸದಾ ಅಚಲ ಭಾವದಿಂದ ಭಗವಂತನ ಸ್ವರೂಪದಲ್ಲಿ ಸ್ಥಿತನಾಗಿರ್ತಾನೆ. ಅಂಥವನನ್ನು ಇಲ್ಲಿ ಕೂಟಸ್ಥ ಅಂತ ಕರೆದಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.